ಲೈಫಲ್ಲಿ ನಾವ್ ಹೆಂಗೆ ಅಂತ ತೋರಿಸ್ತೀವಲ್ಲ, ನಾವ್ ಯಾರು ಅಂತೇಳಿ ಬದುಕು ತೋರಿಸ್ತೀವಲ್ಲ, ಅದು ಮುಖ್ಯ ಆಗುತ್ತೆ. ಅಂದ್ರೆ ಪ್ರಪಂಚದಲ್ಲಿ ನಾವು ಕೊನೆಗೆ ಅಜರಾಮರ ಹೆಂಗಾಗ್ತೀವಲ್ಲ, ಅದರಿಂದ ಪ್ರಪಂಚ ನಮ್ಮನ್ನು ಜ್ಞಾಪಿಸ್ಕೊಳುತ್ತೆ ಅಷ್ಟೇ. ಅದಕ್ಕೆ ಒಂದು ಚಾಣಕ್ಯನ ತುಂಬಾ ಒಳ್ಳೆ ಮಾತಿದೆ, ಯಾವ ವ್ಯಕ್ತಿ ತನ್ನ ತಪ್ಪನ್ನ ತಿದ್ದುಕೊಳ್ಳೋದಕ್ಕೆ ತಾನೇ ಪ್ರಯತ್ನ ಪಡ್ತಾನೋ ಅವನು ಸೋಲ್ಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಿಮಗೆ ಗೊತ್ತಾಗ್ಬೇಕು ನಾನು ಎಲ್ಲಿ ತಪ್ಪದೆ ಅಂತೇಳಿ. ಎಲ್ಲಿ ತಪ್ಪದೆ ಅಂತ ಗೊತ್ತಾಗುತ್ತೆ, ಬೇರೆಯವ್ರು ಯಾರೋ ಹೇಳಿ ಕರೆಕ್ಷನ್ ಮಾಡ್ಬೇಕಾಗಿಲ್ಲ. ನಿಮಗೆ ನೀವು ತಿದ್ಕೊಂಡ್ರೆ ಸಾಕು. 12-16 ಅಂತೇಳಿ ನನಗೆ ಗೊತ್ತಿದ್ರೆ ತಕ್ಷಣ ಸಾರಿ 16 ಅಂದಿದ್ರೆ ಹೆಂಗೆ ನಾವು ಏಕಿಂತ ಮೊದಲೇ ನೀವು ಏಕಿಂತ ಮೊದಲೇ ತಪ್ಪಿಸ್ಕೊಂಡೆ ನೋಡಿ. ನನ್ನನ್ನು ಯಾರು ದ್ವೇಷಿಸೋರೇ ಇರಲಿಲ್ಲ, ಸುಮ್ಮನೆ ಆಗ್ಬಿಟ್ಟೆ ನಾನು 17 ಅದಕ್ಕೆ ನೀವೆಲ್ಲ ಒಗ್ಗಟ್ಟಾಗ್ಬಿಟ್ರಿ. ನನ್ನ ಕರೆಕ್ಷನ್ ನಾನು ಆಗ್ಲೇ ಮಾಡ್ಕೊಂಡಿದ್ದೀನಿ, ನೀವು ಸುಮ್ಮನೆ ಆಗ್ತಿದ್ರಿ, ಹೌದಾನೆ? ಇಷ್ಟೇ ನೋಡಿ, ಇಲ್ಲೇ ಇದೆ ಉತ್ತರ. ಯಾವ ವ್ಯಕ್ತಿ ತನ್ನ ತಪ್ಪನ್ನು ತಾನೇ ತಿದ್ಕೊಳ್ಳೋದಕ್ಕೆ ನಿರಂತರವಾಗಿ ಹೋರಾಟ ಮಾಡ್ತಿರ್ತಾನೋ ಅವರನ್ನ ಯಾರಿಂದಲೂ ಸೋಲ್ಸಕ್ಕೆ ಸಾಧ್ಯನೇ ಇಲ್ಲ. ನೀವು ತಪ್ಪಾದ್ರೆ ಹೇಳ್ಬಿಡಿ, ಈಗ ತಪ್ಪಾಯ್ತು ಅಂತೇಳಿ, ಈಗ ತಪ್ಪು ಮಾಡಿದೆ ಈ ಸರಿ ರಿಪೇರಿ ಮಾಡ್ಕೊಳ್ತೀನಿ ಅಂತ ಅವ್ರು ತಾನಾಗೆ ಎಲ್ಲರೂ ಅಪ್ರಿಷಿಯೇಟ್ ಮಾಡಕ್ಕೆ ಶುರು ಮಾಡ್ಕೊಳ್ತೀವಲ್ಲ. ಥ್ಯಾಂಕ್ ಯು ಹೇಳೋದು ತುಂಬಾ ವಂಡರ್ಫುಲ್. ದಯವಿಟ್ಟು ನೀವು ಕೈ ಮುಗಿದು ಕೇಳ್ಕೊಂತೀನಿ, ಲೈಫಲ್ಲಿ ಏನು ಅಚೀವ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಕೃತಜ್ಞತರಾಗಿರಿ. ಥ್ಯಾಂಕ್ ಯು ಹೇಳೋದನ್ನ ಕಲ್ತ್ಕೊಳ್ಳಿ, ದೊಡ್ಡ ವ್ಯಕ್ತಿಗಳಾಗಿರ್ತೀರ. ಹೇಳ್ತೀನಿ ನೋಡಿ, ಮೊದಲೇದು ಇಲ್ಲಿ 20 ದಿವಸ ಹೇಳ್ತೀರಾ, ನಿನ್ನೆ ನಿಮ್ಮ ಅಮ್ಮಂಗೆ ಫೋನ್ ಮಾಡಿದ್ರಾ, ನಿಮ್ಮ ಅಪ್ಪಂಗೆ ಫೋನ್ ಮಾಡಿದ್ರಾ? ಇವತ್ತು ಮಾಡಿ. ಇವತ್ತು ಮಾಡಿದಾಗ ನನ್ನ ಮಾತು ಹೇಳಿ. ಏನು ಹೇಳಿದ್ರೆ, ಅವ್ವ ನಿಮ್ಮ ಕೈಯಿಂದ ಊಟ ಮಿಸ್ ಮಾಡ್ಕೊತಿದ್ದ ಅಷ್ಟೇ ಸುಮ್ಮನೆ ಆಗುತ್ತೆ. ನಿಮ್ಮಮ್ಮ ಇಷ್ಟು ದಿವಸ ಅಡುಗೆ ಮಾಡಿ ಹಾಕಿದ್ದಾರೆ, ಇಷ್ಟು ಪ್ರೀತಿಯಿಂದ ಹಾಕಿದ್ದಾರೆ, ಒಂದು ದಿವಸನೂ ಹೇಳಿಲ್ಲ ಇವತ್ತಿದ್ದಕ್ಕಿದ್ದಂಗೆ ಲವ್ ಬಂದ್ಬಿಡ್ತಾರ ಅಂತ ಗಾಬರಿ ಆಗ್ತಾರೆ. ಆಮೇಲೆ ಅಭಿಮಾನನೂ ಬೆಳೆಯುತ್ತೆ. ನಾವು ಇಷ್ಟು ದಿವಸ ಏನ್ ಮಾಡ್ತೀವಿ ಹೇಳಿ, ನಿನಗೆ ಹೇಳಿಲ್ಲ ಇಷ್ಟು ಬಿಸಿ ಬೇಡ ಅಂತೇಳಿ ಡಾಕ್ಟರ್ ಕೊಡೋದಕ್ಕೆ ಎಷ್ಟು ಆರಾಮ ಮಾಡಿರೋ ತಿನ್ನಾಗಿಲ್ಲ ಗೊತ್ತಿಲ್ಲನಾ? ನಾ ಇಷ್ಟು ಗಂಟೆ ಊಟಕ್ಕೆ ಬರ್ತೀನಿ ಅಂತ ಹೇಳಿಲ್ಲ, ಇಷ್ಟು ಬಂದ್ರು ಇಲ್ಲ ಹಾಗೆ ಮಾಡೋ ಊಟ ನೋಡ ಹಿಂಗೆ ಡೌನ್ ತೋರಿಸ್ಕೊಂಡು ಬಂದೇವಲ್ಲ, ಹಿಂಗೆ ತೋರಿಸ್ಕೊಂಡು ಬಂದಿದ್ದೀವಿ. ಒಂದು ದಿವಸ ನಾನು ಅಯ್ಯೋ ನನಗೆ ಮಗಳು ಬರ್ತಾಳೆ ಅಂತೇಳಿ ಪ್ರೀತಿಯಿಂದ ಅಡುಗೆ ಮಾಡಿ, ಮಗ ಬರ್ತಾನೆ ಅಂತೇಳಿ ಪ್ರೀತಿಯಿಂದ ಅಡುಗೆ ಮಾಡಿ, ನೀವು ಬಂದಿದ್ದ ತಕ್ಷಣ ಊಟಕ್ಕೆ ನೀಡಿ ಕುಣಿಸಿ ನೀಡ್ಲೇನು ಅಂತ ಕೇಳಿ ನಿಂತ್ಕೊಂಡು ಕೇಳ್ತಾಳೆ, ಅಲ್ವಾ ನನ್ಗಂತ ಎಷ್ಟು ಕಷ್ಟಪಡ್ತಿದ್ಯಾ ನೀವು, ಥ್ಯಾಂಕ್ ಯು ಅಂತ ಒಂದು ದಿವಸ ಹೇಳಿದ್ರು. ಕರ್ತವ್ಯ ಅಂತಂತೀವಿ. ಆಕೆ ಹಡಿ ಅಂತ ನಾವ್ ಹೇಳಿದ್ರೆ ನಾವ್ ಹೇಳಿದ್ರು ಹಡಿ ಅಂತ ಹೇಳಿ ಆಕೆ ಹಡಿ ಬರ ಅಂತ ಮುಗಿದೋಯ್ತು. ಕೇಳ್ಕೊಂಡ್ರಿ ಏನಂದ್ರೆ ಕೃತಜ್ಞತೆ ಅನ್ನೋದಿದೆಯಲ್ಲ, ಇದು ಬಿಡ್ರಿ. ನಿಮ್ಮಲ್ಲೇ ನಿಮ್ಮ ದೋಸ್ತುಗಳನ್ನ ಯಾರೋ ನೋಡ್ರಿ, ಎಷ್ಟು ಚಂದ ಐತೆ ರೊಟ್ಟಿ ಅಂತ ನೋಡಿ, ಚಲೋ ಐತೆ. ನಂದು ನಾನು ಹೆಂಡ್ತಿದ್ದು ಒಂದು ಸೇರಿ ನಾವಿಬ್ರು ಯಾರದೇ ಮನೆಗೆ ಹೋದ್ರು, ಇಷ್ಟು ನಮ್ಮ ಮನೆ ಕರ್ಟನ್ ಬಟ್ಟೆ ಇದೆ ನಮ್ಮ ಮನೇಲಿ, ಏನ್ ಮಾಡ್ತೀವಿ ಏನಿಲ್ಲ, ಇಬ್ರು ಮಾತಾಡಿರ್ತೀವಿ ಮೊದಲೇ. ಅಂದ್ರೆ ಇದು ಬೈ ಪ್ರಾಕ್ಟೀಸ್ ಬಂದ್ಬಿಟ್ಟಿದೆ. ಯಾರ್ದಾರ ಮನೆಗೆ ಹೋಗಿದ ತಕ್ಷಣ ನಾನು ಹೇಳ್ತಿರ್ತಾರೆ, ವಾವ್ ಎಷ್ಟು ಚೆನ್ನಾಗಿದೆ ನೋಡ್ರಿ ನೀವು ಟೇಸ್ಟ್, ಕರ್ಟನ್ ಬಟ್ಟೆ ಎಷ್ಟು ಎಲ್ಲಿ ಸಿಗುತ್ತಿದ್ದು ಅಂತ. ನಮಗ್ ಗೊತ್ತು ಅದು ಎಲ್ಲ ಕಡೆ ಸಿಗುತ್ತೆ ಅಂತ, ಬಟ್ ಸ್ಟಿಲ್ ಅವ್ರಿಗೆ ಹೇಳೋದು, ವಾವ್ ಎಷ್ಟು ಚೆನ್ನಾಗಿದೆ ಕರ್ಟನ್ ಬಟ್ಟೆ ಎಲ್ಲಿ ಸಿಗುತ್ತಿದ್ದು ಅಂತ. ಅವರು ಬರ್ರಿ ನಂದಲ್ಲ, ನಾನು ಹೆಂಡತಿ ತಂದಿದ್ದು ಅಂತ ಹೇಳ್ತೀನಿ, ಇವಳೇ ತಂದಿದ್ದು ಎಲ್ಲಿ ತಗೊಂಬಂತ ಹೇಳ್ತಾರೆ. ಇಲ್ಲಿ ಇವ್ರ ಅಂಗಡಿನಲ್ಲಿ ಅಂತಾರೆ. ಹೌದಾ, ಓ ನಾನು ಹೋಗಿದ್ದೆ ನೋಡ್ಲಿಲ್ವಲ್ಲ, ನಿಮ್ ಟೇಸ್ಟ್ ತುಂಬಾ ಚೆನ್ನಾಗಿದೆ ಅಂತ ಸುಮ್ಮನೆ ಆಗ್ಬಿಟ್ಟು ಸರ್. ನೆಕ್ಸ್ಟ್ ವೀಕೆ 2 ಮೀಟರ್ ನಿಮ್ಮ ಮನೆಗೆ ಬಂದು ಬೀಳುತ್ತೆ. ನಿಜಾನೇ ಪ್ರಯತ್ನ ಪಟ್ಟು ನೋಡ್ರಿ. ಅಪ್ರಿಸಿಯೇಷನ್ ಅನ್ನೋದಿದೆಯಲ್ಲ, ಇನ್ನೊಬ್ರಿಗೆ ಕೃತಜ್ಞತೆ ತೋರಿಸೋದು, ಇದಕ್ಕೆ ದೊಡ್ಡ ವ್ಯತ್ಯಾಸ ಇದೆ. ಏನಂದ್ರೆ ಏನ್ ಚಂದ ಕಾಣಿಸ್ತೇವ ಸಂಗೀತ, ಏನಪ್ಪ ಏನು ಬಾಯಿ ಬಂದಾಗ ಮಾತಾಡಕತ್ತಾನ ಅಲ್ವಾ? ಅದೇ ಇಲ್ಲಿಂದ ಬರುತ್ತೆ ನೋಡ್ರಿ, 1 ಅಡಿ ಕೆಳಗೆ ಬಾಯಿಂದ ಇಲ್ಲಿಂದ ಬರುತ್ತಲ್ಲ, ಅದು ಇನ್ನೊಬ್ಬರಿಗೆ ನೀವು ಎಕ್ಸ್ಪ್ರೆಸ್ಸೇ ಮಾಡೋದು ಬೇಡ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಸಂಗೀತಕ್ಕೆ. ನನ್ನ ಕಂಡ್ರೆ ಇಷ್ಟ ಆಗ್ತಿದೆ ಅಂತ ಸುಮ್ಮನೆ ಮುಖ ನೋಡಿದ್ರೆ ಸಾಕು. ಏನಂದ್ರೆ ಅದಕ್ಕೆ ಭಾಷೆ ಬೇಕಾಗಿಲ್ಲ. ಪ್ರೀತಿಗೆ ಸುಮ್ಮನೆ ಮುಖ ನೋಡಿದ್ರೆ ಸಾಕು, ಅರ್ಥ ಆಗುತ್ತೆ. ಇವ್ರು ನನ್ನ ಇಷ್ಟಪಡ್ತಾ ಇದ್ದಾರೆ ಅಂತ. ದಯವಿಟ್ಟು ಇನ್ನೊಬ್ರಿಗೆ ಕೃತಜ್ಞತರಾಗಿರೋದನ್ನ ಎಷ್ಟು ಸಾಧ್ಯ ಆಗುತ್ತೆ. ನೀವು ನೋಡಿದ್ದೀರಾ ಮನೆಯಲ್ಲಿ ಯಾರೋ ಹಿರಿಯರು ಬಂದಿದ್ದ ತಕ್ಷಣ ಸುಮ್ಮನೆ ಎದ್ದಿಲ್ರಿ ಸಾಕು, ಅವ್ರದ್ಮೇಲೆ ಕೂತ್ಕೊಳ್ರಿ. ಅವ್ರು ಎಷ್ಟು ಖುಷಿ ಪಡ್ತಾರೆ, ಎಷ್ಟು ದೊಡ್ಡ ಇದರಲ್ಲಿ ಬದುಕ್ತಿದ್ದಾರಪ್ಪ, ಎಷ್ಟು ಸಂಸ್ಕೃತಿಯಲ್ಲಿ ಬದುಕ್ತಾ ಇದ್ದಾರೆ, ಎಷ್ಟು ಸುಸಂಸ್ಕೃತ ಮಹಿಳೆ, ಎಷ್ಟು ಸುಸಂಸ್ಕೃತ ವ್ಯಕ್ತಿ ಅಂತ. ಚಿಕ್ಕ ಚಿಕ್ಕ ಹಾವಭಾವಗಳು, ಕೃತಜ್ಞತೆ ತೋರಿಸುವಂತ ಹಾವಭಾವಗಳು ನಿಮ್ಮನ್ನ ದೊಡ್ಡ ಮಟ್ಟದಲ್ಲಿಡುತ್ತೆ, ನಿಮ್ಮನ್ನ ತುಂಬಾ ಗೌರವಯುತವಾದಂತ ವ್ಯಕ್ತಿ ಮಾಡುತ್ತೆ. ಹಿಂಗಾಗಿ ದಯವಿಟ್ಟು ಎಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ಥ್ಯಾಂಕ್ ಯು ಹೇಳಿ, ಏನು ಕಳ್ಕೊಳ್ಳಲ್ಲ. ಚಿಕ್ಕ ಚಿಕ್ಕ ನಿಮ್ಗೆ ಇವತ್ತು ರೊಟ್ಟಿ ನೀಡಿದ್ರು, ಯಾರು ಥ್ಯಾಂಕ್ಸ್ ಹೇಳಿದ್ರ, ರೊಟ್ಟಿ ಥ್ಯಾಂಕ್ ಯು ರೀ ಅಂತ ಸುಮ್ಮನೆ ಮುಖ ನೋಡೋದು ಸರ್. ಇಲ್ಲ ಅವ್ರು ರೊಟ್ಟಿ ನೀಡ್ಬೇಕಾದ್ರೆ ನೀವು ಥ್ಯಾಂಕ್ ಯು ಅಂತ ಬಾಯ್ ಬಿಟ್ಟು ಹೇಳ್ಬಿಡ್ರಿ, ಯಾಕಂದ್ರೆ ನಿಮ್ಗೆ ಅದು ರೂಢಿ ಇಲ್ಲ, ಹೇಳಿದ್ರೆ ಏನಪ್ಪ ಅಸಹ್ಯ ಮಾತಾಡಕತ್ತೀವಿ ಅನ್ಸುತ್ತೆ. ಸುಮ್ಮನೆ ಅವ್ರ ಮುಖ ನೋಡೋದು ಸಲ ಸ್ಮೈಲ್ ಕೊಡ್ರಿ ಸಾಕು, ಅಷ್ಟೇ ಸಾಕು.
ಅಂತ ಖುಷಿ ಆಗ್ತಾರೆ. ಒಂದ್ಸಲ ಮುಖ ಒಂದೇ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಇದು ನಾನು ಸುಳ್ಳು ಹೇಳಿದ್ರೆ ನನ್ನ ಲೈಫಲ್ಲಿ ಆಗಿದ್ದು ಹೇಳ್ತೀನಿ. ನನ್ನ ಮಗ ನೀನು ನಾಳೆಯಿಂದ ನಿಮ್ಗೆ ಯಾವ ಟೀಚರ್ ಆಗಲ್ಲ ಹೇಳೋರು. ಒಬ್ರು ಟೀಚರ್ ಹೇಳೋದು ಪಾಪ ಯಾವಾಗಲೂ ಆ ಟೀಚರ್ ನನಗೆ ಬೇಕಂತಾನೆ ಕಾಲು ಹೇಳ್ತಾರೆ. ಒಂದ್ಸಲಿ ಎಕ್ಸಾಮ್ ಕೂತಿದ್ದಾರಂತೆ ಟಾಯ್ಲೆಟ್ಗೆ ಹೊರಬಿಟ್ಟಿದ್ದಾರೆ. ಏನು ಮಾಡಿದ್ರು ಬಿಟ್ಟಿಲ್ಲ ಅವರು. ಟೀಚರ್ ಕಂಡ್ರೆ ನನಗೆ ಆಗಲ್ಲ, ಟಾಯ್ಲೆಟ್ಗೆ ಹೋಗ್ತಿದ್ರು, ಬೇಡ ಎಕ್ಸಾಮ್ ಬರೆದು ಹೋಗುವಂತಿದ್ರು ಅಂತ. ಏನೋ ಅವನು ನಾನಾಗಲಿ ಮನೋಭಾವ ಅವನಿಗೆ. ಅವಳು ಆ ಟೀಚರ್ ನೋಡಿ ಮೆಂಟಲಿ ನನ್ನ ನರಕದ ಟೀಚರ್ ಅಂದ್ರೆ ಇವರೇ ಅಂತ ಡಿಸೈನ್ ಮಾಡಿದ್ರು. ಸೊ ಯಾವಾಗಲೂ ಒಂದು ಕಥೆ ಹೇಳೋದು ಅವನ ಮೇಲೆ. ಅವ್ರ ಪಾಠದ ಚೆನ್ನಾಗಿ ಮಾಡೋದು, ನೀವು ಅವ್ರ ಪ್ರಿನ್ಸಿಪಲ್ ಹೇಳಿ ತೆಗೆದಾಕ ಕೇಳಿ, ಅವ್ರ ಪ್ರಿನ್ಸಿಪಲ್ ನಿಮ್ಮ ಫ್ರೆಂಡ್ ಅಲ್ಲ, ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ, ಅಥವಾ BE ಬರ್ದಾಕ್ತೀವಿ, ಹಿಂಗೆ ಏನೇನೋ ಕಥೆ ಹೇಳ್ಕೊಡೋದು ನನಗೇನೆ. ಒಂದು ದಿವಸ ಒಂದು ಐಡಿಯಾ ಮಾಡಿದೆ. ಕೇಸರ್, ನನ್ನ ಮಗನ ಹೆಸರು ಕೇಸರ್ ಅಂತ ಹೇಳಿ, ಕೇಸರ್ ಕೆಲಸ ಮಾಡೋ. ಇವತ್ತು ಅವರು ಯಾವುದೋ ಪಾಠ ಮಾಡ್ತಾರೆ, ಆ ಪಾಠ ಕೂತ್ಕೊಂಡು ಪೂರ್ತಿ ಕೇಳ್ತಾರೆ. ಬೆಸ್ಟ್ ಪಾಠದಲ್ಲಿ ಅವ್ರು ಮಾಡಿದ ಪಾಠದಲ್ಲಿ ಬೆಸ್ಟ್ ಪಾಠಗಳು ಏನೇನು ಇರ್ತದೆ, ಅವ್ರದ್ದು ಎಕ್ಸ್ಪ್ರೆಷನ್ ಆಗಲಿ, ಕತೆ ಹೇಳಿದ್ದಾಗಲಿ, ಅವ್ರು ಹೇಳಿದ ರೀತಿ ಆಗಲಿ, ಅವ್ರು ನಿಂತ್ಕೊಂಡು ಅವ್ರ ಧ್ವನಿ ಏರಿಳಿತ ಮಾಡಿದ್ದಾಗಲಿ, ಅವರ ಹಾವಭಾವ ತೋರಿಸಿದ್ದಾಗಲಿ, ಅವರು ಪಾಸ್ಗಳು ಕೊಟ್ಟಿದ್ದಾಗಲಿ, ಅವ್ರ ಕಣ್ಣೋಟ ಹೆಂಗೆ ಒಬ್ಬರು ಆದ್ಮೇಲೆ ಒಬ್ಬರು, ಇವನ್ನೆಲ್ಲ ಗಮನಿಸೋದು. ನಾಳೆ ಒಂದು ಲೆಟರ್ ಹೇಳ್ತೀವಿ ಬರೀ, ಎಲ್ಲ ನೋಡ್ಕೊಂಡ್ ಬಂದಿಲ್ವ ಅಪ್ಪ. ಅವ್ರು ಪಾಠ ಮಾಡ್ಬೇಕಾದ್ರೆ ಎಲ್ಲರೂ ನೋಡೋರು, ಒಬ್ಬರು ಮಿಸ್ ಮಾಡೋದು ನೋಡೋರು. ಎಲ್ಲರ ಕಣ್ಣು ಒಬ್ರು ಆದ್ಮೇಲೆ ನೋಡ್ತಾನೆ ಇರ್ತಿದ್ರು. ಆಮೇಲೆ ಎಲ್ಲರನ್ನೂ ನೋಡ್ಕೊಂಡೆ ಮಾತಾಡ್ತಾ ಇದ್ರು ಅವರು. ಆಮೇಲೆ ಒಂದೇ ಒಂದ್ಸಲಿನೂ ತೊದಲ್ನಿಲ್ಲ ಅವ್ರು ಹೇಳ್ಬೇಕಾದ್ರೆ. ತೊದಲದಂತಂದ್ರೆ ಏನೋ ಗೊತ್ತಾಗಲ್ಲ, ಹಿಂಗೆ ತಪ್ಪು ಮಾಡಿದ್ದಪ್ಪ ಅಂತ ಒಂದ್ಸಲಿನೂ ಹೇಳಲಿಲ್ಲ. ಹಿಂಗೆ ಹೇಳ್ತಾ ಇದ್ದ ಎಲ್ಲ ಪ್ಲಸ್ ಪಾಯಿಂಟ್ಗಳು ಕೇಳಿಸ್ಕೊಂಡೆ. ವಾವ್, ಎಂಥ ಅಬ್ಸರ್ವೇಷನ್. ಲೆಟರ್ ಬರೆಯಿದ್ದೆ. ಅವ್ರ ಟೀಚರ್ ಮೇರಿ ಅಂತ ಅವ್ರ ಹೆಸರು. ಆತ್ಮೀಯ ಮೇರಿ ಮೇಡಮ್, ನೀವು ಇವತ್ತು ಮಾಡಿದ ಪಾಠ ತುಂಬ ಅದ್ಭುತವಾಗಿತ್ತು. ನಿಮ್ಮ ಕಣ್ಣೋಟ ಪ್ರತಿ ವಿದ್ಯಾರ್ಥಿಗಳನ್ನು ನೋಡ್ತಾ ಇರೋದ್ರಿಂದ ನಮಗೆ ಮತ್ತೆ ಮತ್ತೆ ನಿಮ್ಮ ಪಾಠ ಕೇಳಬೇಕು ಅನ್ನಿಸ್ತಿತ್ತು. ಏನೋ ಅವನೇ ಎಲ್ಲ ಬರಲ್ಲ, ಬಟ್ ತಡಕೊಡೋದು ಮುಂದೆ. ಅಯ್ಯೋ, ಅವರಿಬ್ರು ಇವತ್ತೊಂಥರ ಗಂಡ ಹೆಂಡತಿ ಇದ್ದಾಗಿದ್ದಾರೆ ಅವ್ರು ಟೀಚರ್. ಅವ್ರಿಗೆ ಅವರು ನನ್ನ ಮಗ ಎಲ್ಲ ಫೋನ್ ಮಾಡ್ತಾರೆ, ಹೆಂಗಿದೆ ಕೇಸರ್, ನೀನು ಮಿಸ್ ಮಾಡ್ಕೊತಿದ್ದೀನಿ ಅಂತ. ಅಯ್ಯೋ ಮೇಡಮ್, ನಾನು ನಿಮ್ಮನ್ನು ಮಿಸ್ ಮಾಡ್ಕೊತೀನಿ. ತಿಳ್ಕೊಳ್ಳಿ, ನಾವು ಇದನ್ನ ಪ್ರಾಕ್ಟೀಸ್ ಮಾಡಿಲ್ಲ. ನಮ್ಗೆ ಇದು ಆರ್ಟಿಫಿಷಿಯಲ್ ಅನ್ಸುತ್ತೆ. ಯಾಕೆಂದ್ರೆ ನಮ್ಗೆ ಈ ವಾತಾವರಣದಲ್ಲಿ ಬೆಳೆಸಿಲ್ಲ ಅಲ್ವಾ. ನಮ್ಗೆ ಥ್ಯಾಂಕ್ಸ್ ಹೇಳೋದನ್ನ ಹೇಳ್ಕೊಟ್ಟಿಲ್ಲ. ಎಲ್ಲದನ್ನು ಕರ್ತವ್ಯ ಅಂತಾನೆ ಮಾಡಿಸಿದೀವಿ. ತಂದೆ ನಮ್ಮನ್ನು ಸಾಕೋ ಕರ್ತವ್ಯ, ತಾಯಿ ನಮ್ಗೆ ಅಡಿಗೆ ಮಾಡೋ ಕರ್ತವ್ಯ, ಮೇಷ್ಟ್ರು ಪಾಠ ಮಾಡೋ ಕರ್ತವ್ಯ, ಸರ್ಕಾರ ನಮ್ಗೆ ಬೇಕಾಗಿರೋದನ್ನೆಲ್ಲ ಸಪ್ಲೈ ಮಾಡೋ ಕರ್ತವ್ಯ. ಎಲ್ಲ ಬರೀ ಡ್ಯೂಟೀಸ್ ಹೇಳ್ತಾ ಇದೀವಿ. ರೆಸ್ಪಾನ್ಸಿಬಿಲಿಟೀಸ್ ನಾವೇನು ಹೇಳ್ತಿಲ್ಲ. ರೆಸ್ಪಾನ್ಸಿಬಿಲಿಟೀಸ್ ರೆಸ್ಪಾಂಡ್ ಮಾಡಿದ್ರೆ ಬರೋದು. ಆ ರೆಸ್ಪಾಂಡೇನೆ ಪ್ರೀತಿ, ಥ್ಯಾಂಕ್ಸ್, ಅಫೆಕ್ಷನ್, ಕೃತಜ್ಞತೆ. ದಯವಿಟ್ಟು ಇದನ್ನು ತೋರಿಸ್ ನೋಡಿ. ಸುಮ್ಮನೆ ಇಷ್ಟು ಜನ ಟ್ರೈನರ್ ಬಂದೋಗ್ತಾರೆ, ಯಾರ್ಯಾರೋ ಟ್ರೈನಿಂಗ್ ಮಾಡೋಗ್ತಾರೆ. ಸುಮ್ಮನೆ ಅವ್ರು ಸರ್ ವಾವ್, ಲವ್ ಯು ಸರ್, ಎಷ್ಟು ಅದ್ಭುತವಾಗಿ ಮಾಡಿದ್ರಿ ಸರ್, ಸಾಕಾಗಿತ್ತು ಅಂದ್ಬಿಡಿ. ನಿಮ್ಮ ಮುಖ ಮರೆಯಲ್ಲ ಅವರು. ಯಾರಪ್ಪ ಹೇಳಿದ್ದು ತಿಳ್ಕೊಂಡು ಹೋಗ್ತಾರೆ. ಅವ್ರಿಗೂ ಸಾವಿರಾರು ಅಪ್ರಿಸಿಯೇಷನ್ ಕೇಳಿಬಹುದು. ಸ್ಟಿಲ್ ನೀವು ಚೆನ್ನಾಗಿ ಮಾಡಿದ್ರಿ ಅಂತಂದ್ರೆ ಯಾರನ್ನೇ ಇಷ್ಟಪಡಲ್ಲ. ಯಾರಾದ್ರೂ ಇದಾರ ನೋಡೋಣ, ನೀವು ಚೆನ್ನಾಗಿ ಕಾಣಿಸ್ತೀರ ಅಂತಂದ್ರೆ ಇದೇ ನಿಂಗೆ ಹೇಳ್ದೆ ನನಗೆ ಅನ್ಕೊಂತೀರ ಯಾರ? ಇಲ್ಲ ತಾನೆ? ತಿಳ್ಕೊಳ್ಳಿ. ದಯವಿಟ್ಟು ಕೃತಜ್ಞತೆ ಅನ್ನೋದನ್ನ ನಿಸ್ವಾರ್ಥವಾಗಿ ಅಬಂಡೆಂಟ್ ಹಾಕ್ಬಿಡಿ. ಅಬಂಡೆಂಟ್ ಅಂತಂದ್ರೆ ನಂಬರ್ ಆಫ್ ಟೈಮ್ ಹೇಳ್ತೀರಿ. ಸಿಗ್ತಾಯಿಲ್ಲ, ಥ್ಯಾಂಕ್ ಯು ಸರ್, ತುಂಬ ಚೆನ್ನಾಗಿತ್ತು ಸರ್, ಎಷ್ಟು ಚೆನ್ನಾಗಿ ಮಾಡಿದ್ರಿ ಸರ್, ನನಗೆ ಇನ್ನೊಂದ್ಸಲಿ ಕೇಳಬೇಕು ಅನ್ನಿಸ್ತಿದೆ ಸರ್, ಎಷ್ಟು ನನಗಂತೂ ತುಂಬ ಸ್ಫೂರ್ತಿ ಆಯಿತು ಸರ್, ಏನೋ ಒಂದು ಹೇಳ್ತೀರಿ. ಖುಷಿ. ನಿಮ್ಮ ತಾಯಿಗೆ ಮಾಡಿ ನೋಡಿ ನೀವು. ಸುಮ್ಮನೆ ಎಕ್ಸ್ಪೆರಿಮೆಂಟು. ಇವತ್ತು ರಾತ್ರಿ ನಾನು ಹೇಳಲಿಲ್ಲ ಅಲ್ಲಿ, ನಾಳೆ ಬೆಳಿಗ್ಗೆ ಮತ್ತೆ ಫೋನ್ ಮಾಡ್ತಾರೆ, ಅವ್ವ ಮಗಳ ಊಟ ಮಾಡಿದ್ದೇನೋ, ಅಯ್ಯೋ ನನಗೂ ಅನ್ಸಕತ್ತಾಯ್ತು, ಹೇಳ್ತಾರೋ ಇವ ನೋಡಿ. ಆದ್ರೆ ದಯವಿಟ್ಟು ಅವ್ವ ನಿನ್ನ ಕೈ ರುಚಿ ತಲುಪಿ ತುಂಬಾ ದಿನವಾಗಿದೆ, ಹೀಗಾಗಿ ಅಯ್ಯೋ ಏನೋ ಆಯ್ತು ನನ್ನ ಮಗಳು ವಾಪಸ್ ಮಾಡ್ತಾರೆ. ದಯವಿಟ್ಟು ತುಂಬಾ ನ್ಯಾಚುರಲ್ ಆಗಿ ಅರ್ಥ ಆಗಿ ಸುಮ್ಮನೆ ಹೇಳಿ. ನನ್ನ ಝಲಕ್ ಕೊಟ್ಟು ನೋಡಿ, ನೀವೇ ಎಂಜಾಯ್ ಮಾಡ್ತೀರೋದು. ಕೊನೆಯ ದಿವಸ ಹೋಗ್ಬೇಕಾದ್ರೆ ಅಲ್ಲಿ ವಾರ್ಡನ್ ಇದ್ದಾರೆ, ಈ ಸ್ಕೂಲ್ನವ್ರು ಎಷ್ಟು ಜನ ಹೆಲ್ಪ್ ಮಾಡಿದ್ದಾರೆ, ಸುಮ್ಮನೆ ಹೇಳಲ್ಲಿ. ಚಿಕ್ಕದಾಗಿ ಗಮನಿಸ್ತಾ ಇರಿ. ಯಾರೋ ಪಾಪ ಅಲ್ಲಿ ನಾನು ಬೆಳಿಗ್ಗೆ ನೋಡ್ತಾ ಇದ್ದೆ, ಒಬ್ಬ ಹೆಂಗಸು ಇಷ್ಟೇ ಎಲೆ ಬಿಡ್ತಾ ಇದ್ದೆ, ಕಸ ಬಿಡಿಸ್ತಾ ಇಲ್ಲ. ನಾನು ಎಷ್ಟು ಸಲ ಬಿಡಿಸ್ತೀವಿ ಅಂದ್ರೆ, ಏನ್ ಮಾಡಿದ್ರಿ ಇತ್ತಾಗಿಂದ ಬಿಡಿಸ್ಬಿಡ್ದೆ, ಅತ್ತಾಗ ಬಿಡ್ತೈತಿ, ಮತ್ತೆ ಅತ್ತಾಗಿಂದ ಬಿಡಿಸ್ಬಿಡ್ತೀನಿ. ಅಲ್ಲಿ ಬೇರೆ ಮುಂಜಾನೆ ಬರೀ ಬಿಡ್ಸಾಕತ್ತೀಯಲ್ಲ, ಇದನ್ನ ಮಾಡಕತ್ತೀಯಲ್ಲ ಅಂದೆ. ಏನ್ ಮಾಡಿದ್ರಿ ಪಾಪ, ದೇವ್ರೆಲ್ಲ ಬೀಳ್ಸಾಕತ್ತಾನ. ಹೌದಲ್ಲ, ಮರ ಪಾಪ ಅದೇ ಅವಳನ್ನ ನೋಡಿ ಬೀಳ್ತಾ ಇರ್ತಾನೆ, ದೇವ್ರು ಬೀಳಿಸ್ತಿದ್ರು, ಅವಳೇನು ಮಾಡ್ತಾರೆ, ಬಿಡಿಸಿದ್ರು. ಆದ್ರೆ ಚಂದ ಬೀಳಿಸ್ತಿದ್ರವ ಅಂದೆ. ನೀರ್ ಕೊಡ್ಲೇನ್ರಿ ತನಕ ಕೆಲಸ ಮಾಡೋದನ್ನ ಆಡ್ಕೊಂತಿದ್ದಾನೆ ಅನ್ಕೊಂತಿದ್ದವಳು ಇದ್ದಕ್ಕಿದ್ದಾಗೆ ಲವ್ ಬಂದ್ಬಿಡ್ತು. ತಿಳ್ಕೊಳ್ಳಿ. ಅದಕ್ಕೇನೆ ದಯವಿಟ್ಟು ಎಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ನಿಮ್ಮ ಪ್ರೀತಿಯನ್ನ ದಯವಿಟ್ಟು ಧಾರೆ ಇರಿ.
ಅಪಾರ್ಥ ಮಾಡ್ಕೋಬೇಡಿ. ಪ್ರೀತಿ ಇರ್ತದೆ. ಲವ್ ಹ್ಯಾಸ್ ನೋ ಬೌಂಡ್ರೀಸ್. ಪ್ರೀತಿಗೆ ಬೌಂಡ್ರಿಗಳಿಲ್ಲ. ಪ್ರೀತಿ ಎಕ್ಸ್ಪ್ರೆಸ್ ತುಂಬ ಜನ ನಮ್ಮ ಲವ್ನ ಹೇಳ್ಕೊಳ್ಳ ಅದರಲ್ಲೇ ಸತ್ತೋಗ್ತಾರೆ. ಅದ್ರಲ್ಲಿ ನಮ್ಮ ತಂದೆ ಅವರು, ನಮ್ಮ ತಂದೆ ನಾನು ನಿಮ್ಗೆ ಹೇಳ್ತೀನಿ, ನನ್ನ ಕಂಡ್ರೆ ತುಂಬ ಪ್ರೀತಿ ಅವ್ರು. ಒಂದು ದಿವಸನೂ ಹೇಳಲಿಲ್ಲ ಬಾಯ್ಬಿಟ್ಟು, ಒಂದೇ ಒಂದು ದಿವಸ ಹೇಳಲಿಲ್ಲ. ದೊಡ್ಡ ದೊಡ್ಡ ಅಚೀವ್ಮೆಂಟ್ಗಳು, ಪ್ರಪಂಚ ಸುತ್ತಿ ಏನೇನೋ ಮಾಡಿ ಪೇಪರಲ್ಲೆಲ್ಲ ಆರ್ಟಿಕಲ್ ಬಂದ್ರು ಒಂದು ದಿವಸನೂ ಮಾತಾಡ್ತಿರಲಿಲ್ಲ. ಅವ್ರಿಗೆ ಕ್ಯಾನ್ಸರ್ ಬಂದು ಡೆತ್ ಬೆಡ್ಡಲ್ಲಿದ್ರು. ನಮ್ಮ ತಾಯಿ ಅವ್ರ ಜೊತೆ ಮಾತಾಡ್ತಾ ಇದ್ರು. ಡಾಕ್ಟರ್ ಹೇಳಿದ್ರು ಒಂದು ವಾರ ಬದುಕ್ಬೋದು ಅವರು ಅಂತ ಹೇಳಿ. ಅವ್ರು ನಮ್ಮ ತಾಯಿ ಮಾತಾಡ್ತಾ ಇದ್ರು. ಅವಾಗ ನನ್ನ ತಂದೆ ಅಂತಿದ್ರು, ಬಾಬು ನನ್ನ ಬಾಬು ಅಂತಿದ್ರು ನನ್ನ ತಂದೆ. ಬಾಬು ಒಂದು ದಿವಸನೂ ಹೇಳಲಿಲ್ಲ ನಾನು, ಅಲ್ಲಿ ಜೀವ ಹೋಗ್ತೈತೆ, ಈ ಟೈಮ್ನಲ್ಲಿ ಹೇಳಿದ್ರೆ ಏನು ಅನ್ಕೊಂತ ನಾವು ಕೊನೆಗೂ ಪ್ರಾಣ ಬಿಟ್ಟು. ಪುಣ್ಯಕ್ಕೆ ನಾನು ಆ ಮಾತು ಕೇಳಿಸ್ಕೊಂಡಿದ್ದೆ. ಹೀಗಾಗಿ ನಾನು ನಮ್ಮ ತಂದೆಯನ್ನು ತುಂಬ ಇವಾಗಲೂ ಇಷ್ಟಪಡ್ತೀನಿ. ಇಲ್ಲಾಂದರೆ ನಮ್ಮ ತಂದೆ ಕೊನೆ ತನಕ ನನ್ನ ಲೈಫಲ್ಲಿ ಅಜ್ಜುಮನಿಯಾಗಿ ಉಳ್ಕೊಂಡು ಅಲ್ವಾ. ತಿಳ್ಕೊಳ್ಳಿ, ದಯವಿಟ್ಟು ಪ್ರೀತಿ ಅನ್ನೋದನ್ನ ಮುಚ್ಚಿಟ್ಕೋಬೇಡಿ. ಎಕ್ಸ್ಪ್ರೆಸ್ ಮಾಡಿ ಹೇಳಿ ಲವ್ ಯು. ಲವ್ ಅನ್ನೋದು ನೀವು ಅನ್ಕೊಂಡಂತ ಅಪಾರ್ಥ ಅಲ್ಲ. ಈ ದೇಶ ಎಂಥ ನಮ್ಮ ದೇಶ ಅಂತಂದ್ರೆ, ಗಂಡ ಹೆಂಡ್ತಿನ ಕರ್ಕೊಂಡೋಗಿ ಒಂದು ರೂಮ್ನಲ್ಲಿ ಹಾಕ್ಬಿಟ್ಟು, ಸರ್ ಮುತ್ಕೊಡಿ ಸರ್ ನಿಮ್ಮ ಹೆಂಡ್ತಿಗೆ, ಸ್ವಲ್ಪ ಲೈಟ್ ಆಫ್ ಮಾಡಿ ಸರ್ ಅಂತ. ನಿಮ್ಮ ಹೆಂಡ್ತಿ ಗಂಡ್ರೆ ಮುತ್ಕೊಡ್ರಿ ಅಂದ್ರೆ, ಸರ್ ಲೈಟ್ ಆಫ್ ಮಾಡಿ ಸರ್ ಇರೋ ದೊಡ್ಡ ಅಪರಾಧ. ನೀವು ನೋಡಿದ್ರೆ ವೆಸ್ಟರ್ನ್ ಕಂಟ್ರೀಸ್ ನಲ್ಲಿ ನಾನು ಎಷ್ಟು ಸಲ ಟೂರ್ ಹೋದಾಗ ನೋಡ್ತಿರ್ತೀನಿ, ಯಾರೋ ಅಲ್ಲಿ ಅವಳು ಬರ್ತಾಳೆ, ಬಂದು ಹಾಯ್ ಅಂತ ಹಗ್ ಮಾಡಿ ಮುತ್ಕೊಡ್ತಾಳೆ. ಅಯ್ಯೋ ಮೂರ್ತಿ ಶಿವ ಖುಷಿ ಅವ್ರಿಗೆ. ನಂಗೆ ಏನು ಅನಿಸ್ಲಿಲ್ಲ, ಪಾಪ ಮುತ್ಕೊಟ್ಟು ಥ್ಯಾಂಕ್ ಯು ಅನಿಸ್ತೀನಿ. ನಮ್ಮಲ್ಲಿ ಅಲ್ಲ, ಹೆಂಡತಿಗೆ ಮುತ್ಕೊಡೋದ್ರು ಅದೊಂದು ನಿಮಿಷ ಲೈಟ್ ಆಫ್ ಮಾಡಿ ಅರ್ಥ ಕೊಟ್ಕೊಂಡಿದ್ದೀನಿ ಅಂತ. ಅದಕ್ಕೂ ಮಜ್ಜಿಗ. ದಯವಿಟ್ಟು ಇನ್ನೊಂದ್ಸರಿ ಕೇಳ್ಕೊಳ್ಳಿ. ನಮ್ಮ ಲೈಫಲ್ಲಿ ಆಗಿದ್ದು ಒಂದು ಘಟನೆ ಹೇಳ್ತೀನಿ, ತುಂಬ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ. ಗಂಡು ಮಕ್ಳು ಗೊತ್ತಿದೆ, ಹೇರ್ ಕಟಿಂಗ್ ಮಾಡಿಸ್ಕೊಂತೀವಿ ನಾವು. ಎಲ್ಲಿ ಅಂದರೆ ಒಂದೇ ಕಡೆ ಮಾಡಿಸ್ಕೊಂತೀವಿ ನಾವು. ಅದೇ ಸಲೂನ್ಗೆ ಅವನ ಹತ್ರನೇ ಹೋಗ್ತೀವಿ, ಯಾಕಂದರೆ ಅವ್ನ ಹೇರ್ ಸ್ಟೈಲ್ ನಮ್ಗೆ ಸೆಟ್ ಆಗಿಬಿಟ್ಟಿರುತ್ತೆ. ನಾನು ಎಂಜಿನಿಯರಿಂಗ್ ಮುಗಿಸಿ ಹಾಸನಲ್ಲಿ ಎಂಜಿನಿಯರಿಂಗ್ ಮಾಡಿ ನಮ್ಮೂರು ತುಮಕೂರಿಗೆ ಬಂದೆ. ನನಗೆ ಯಾವ್ದು ಹೇರ್ ಕಟಿಂಗ್ ಸಲೂನ್ ಗೊತ್ತಿರಲಿಲ್ಲ. ಒಂದು ಯಾವುದೋ ಸಲೂನ್ಗೆ ಹೋದೆ. ಸಲೂನ್ಗೆ ಹೋಗಿ ಹೇರ್ ಕಟ್ ಮಾಡಿಸ್ಕೊಂಡೆ. ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡಾದ್ಮೇಲೆ ಸುಮ್ಮನೆ ಒಂದು ಬೋರ್ಡ್ ಎಲ್ಲ ನೋಡ್ಕೊಂಡು ಬಂದು ಒಂದು ಥ್ಯಾಂಕಿಂಗ್ ಲೆಟರ್ ಬರೆದೆ ನನಗೆ. ಖುಷಿಗೆ ತುಂಬ ಚೆನ್ನಾಗಿ, ನಿಜ ಚೆನ್ನಾಗಿ ಕಟ್ ಮಾಡಿದ್ದೆ. ನನಗೆ ಖುಷಿ ಆಗಿತ್ತು, ಎಷ್ಟು ಚೆನ್ನಾಗಿ ಕಟ್ ಮಾಡಿದ ಅಂತೇಳಿ. ಸುಮ್ಮನೆ ಏನೋ ಕಲ್ಪನೆ ಮಾಡ್ಕೊಂಡೆ, ಅರೆ ಅಕಸ್ಮಾತ್ ಹೇರ್ ಕಟ್ ಮಾಡೋರು ಈ ಜಗತ್ತಲ್ಲಿ ಇಲ್ಲ, ನಮ್ಮ ಕತೆ ಹೆಂಗೆ ತಿಳ್ಕೊಂಡು ಕಲ್ ತಗೊಂಡು ಚಚ್ಕೋಬೇಕಾಗುತ್ತೆ ಅಲ್ವಾ. ಹೆಂಗೆ ಏನ್ ಕಟ್ ಮಾಡ್ಕೊಳ್ಳೋದು, ನಮ್ಮ ಅಂಗಡಿ ನೋಡಿದ್ರೆ ನಾವೇ ಕಟ್ ಮಾಡ್ಕೊಳ್ಳೋದು. ಟ್ರೈ ಮಾಡಿ ನೋಡಿ, ಸದ್ಯ ದೇವರೇ ಅವ್ನು ಕೊಟ್ಟವರಲ್ಲ ಅವ್ರನ್ನ ಅಂತೇಳಿ ಬರ್ದೆ. ಪ್ರಪಂಚ ನೀವಿಲ್ದಲೇ ಇದ್ರೆ ಹೆಂಗಿರ್ತಿತ್ತು ಅಂತ ಊಹೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ದೇವರು ನಿಮ್ಮಂಥ ವ್ಯಕ್ತಿಗಳನ್ನ ಸೃಷ್ಟಿ ಮಾಡಿರೋದ್ರಿಂದ ನಾವೆಲ್ಲ ಇವತ್ತು ಅಂದ ಚಂದ ಅನ್ಕೊಂಡು ಓಡಾಡ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ನೀವು ಮಾಡ್ತಾ ಇರುವಂಥ ಸಮಾಜಮುಖಿ ಕಾರ್ಯಕ್ಕೆ ನಾನು ನನ್ನ ಮನಸ್ಪೂರ್ವಕವಾಗಿ ಶ್ಲಾಘಿಸ್ತಾ ಇದ್ದೀನಿ. ನನಗಂತೂ ತುಂಬ ಚೆನ್ನಾಗಿ ಹೇರ್ ಕಟ್ ಮಾಡಿದ್ದೀರಾ, ಅದಕ್ಕೆ ನಾನು ನಿಮಗೆ ಚಿರಋಣಿ ಆಗಿದ್ದೀನಿ ಅಂತ ಬರೋದು ಒಂದು ಕಾಗದ ಬರ್ದಾಗ್ತದೆ. ಸರ್ ಆವಾಗ ಪೋಸ್ಟ್ ಕಾರ್ಡ್ ₹2 ಅಲ್ಲ, ಅದಕ್ಕೆ 25 ಪೈಸೆ ಆಯಿತು. 15 ಪೈಸೆ ಸಾರಿ 15 ಪೈಸೆ ಆಯಿತು. 15 ಪೈಸದ ಪೋಸ್ಟ್ ಕಾರ್ಡಲ್ಲಿ ನಮ್ಮ ಮನೇಲಿ ಹಳೆ ಟೈಪಿಂಗ್ ಮಿಷಿನ್ ಇತ್ತು, ಕೂತ್ಕೊಂಡು ಟಕ 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 ಅಂತ ಟೈಪ್ ಮಾಡಿ ಕಳಿಸಿದೆ. 15 ಪೈಸೆ ಹೋಯ್ತು. 1.5 ತಿಂಗಳಾದ್ಮೇಲೆ ಅದೇ ಹೇರ್ ಕಟಿಂಗ್ ಸಲೂನ್ಗೆ ಹೋದೆ. ನಾನು ಮರ್ತ್ಬಿಟ್ಟೆ, ನಾನು ಎಷ್ಟೊಂದು ಜನಕ್ಕೆ ಅಡ್ಡ ಬರೀತಿರ್ತೀನಿ. ಹೋಗ್ಬಿಟ್ಟೆ. ಹೋಗಿದ ತಕ್ಷಣ ಅವ್ನು ಹೇರ್ ಕಟ್ ಮಾಡ್ತಾ ಇದ್ದವನು ಕತ್ರಿ ನಮಸ್ಕಾರ ಸರ್ ಅಂದ. ಅವ್ನು ಹೇರ್ ಕಟ್ ಮಾಡಿಸ್ ಅವನೇ ನಮಸ್ಕಾರ ಸರ್ ಅಂದ. ಎಲ್ಲರೂ ನಾನು ಅವಾಗ ಇಂಜಿನಿಯರಿಂಗ್ ದೊಡ್ಡ ಪವಾಂಟಲ್ಲ, ನಮಸ್ಕಾರ ನಮಸ್ಕಾರ ಎಲ್ಲರೂ. ಅವ್ನು ಅಂತ ಮಾಡಿಸ್ತಾವ ಕುಂಡಿಸ್ಬಿಟ್ಟು ಎಲ್ಲರೂ ಕುಂಡಿಸ್ತ. ನನಗೆಲ್ಲ ನೀಟಾಗಿ ಹೇರ್ ಕಟ್ ಮಾಡಾದ್ಮೇಲೆ ನನಗೆ ಮುಜುಗರ ಆಗೋದು ಒಳಗಡೆನೆ, ಅರ್ಥ ಆಗೋದು ಏನೋ ಆಗ್ತಾ ಇದೆ. ಹೇರ್ ಕಟ್ ಎಲ್ಲ ಮಾಡಾದ್ಮೇಲೆ ಎದ್ದು ದುಡ್ಡು ಕೊಡೋಕೆ ಅಂತ, ಸರ್ ಬೇಡ ಸರ್ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ತಗೊಳಪ್ಪ ಅಂತಂದ್ರೆ, ಸರ್ ನಾನು ಇಷ್ಟು ವರ್ಷದಿಂದ ಹೇರ್ ಕಟ್ ಮಾಡ್ತೀನಿ ಸರ್, ಒಬ್ಬರು ಥ್ಯಾಂಕ್ ಯು ಅಂತ ಲೆಟರ್ ಬರೆದಿರಲಿಲ್ಲ ಸರ್, ಬಾಯಲ್ಲೂ ಹೇಳಿರಲಿಲ್ಲ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ 48 ವರ್ಷದಿಂದ ಹೇರ್ ಕಟ್ ಮಾಡ್ತಿದ್ದೀನಿ ನಾನು. 48 ವರ್ಷಕ್ಕೆ ಮೊದಲನೇ ವ್ಯಕ್ತಿ ಥ್ಯಾಂಕ್ ಯು ಅಂತ ಬರ್ದಿದ್ರು. ನೋಡಿ ಸರ್ ಅಂತೇಳಿ ಜೆರಾಕ್ಸ್ ಮಾಡಿ ದೊಡ್ಡದು ಎಲ್ಲರೂ ಮಾಡಿಸ್ಬಿಟ್ಟು ಅವ್ನು ಕ್ಯಾಶ್ ಟೇಬಲ್ಗೆ ಹಾಕ್ಬಿಟ್ಟವನು. ಯಾರೋ ಪ್ರೈಮಿಷ್ಟು ಬರ್ತಾರೆ. ತಿಳ್ಕೊಳ್ಳಿ, ಇದು ನಿಮ್ಗಳಿಗೆ ಒಂದು ಹೊಸ ಲೆಸನ್. ಪ್ರಯತ್ನ ಪಟ್ಟು ನೋಡಿ. ಯಾರಿಗೆ ದೊಡ್ಡ ದೊಡ್ಡ ವ್ಯಕ್ತಿ ಬೇಕಾಗಿಲ್ಲ. ನಮ್ಮ ಮನೆ ಮುನ್ಸಿಪಾಲಿಟಿ ಲಾರಿ ಬರುತ್ತೆ ಮನೆ ಮುಂದೆ ಕಸ ತುಂಬ್ಕೊಂಡು ಹೋಗಕ್ಕೆ. ನಾನು ಯಾರಿಗೂ ಕೊಡಲಿಲ್ಲ, ನ್ಯೂ ಇಯರ್ ಗ್ರೀಟಿಂಗ್ ಅವ್ರಿಗೂ ಕೊಟ್ಬಿಡ್ತೀನಿ. ಕಸ ತುಂಬ್ಕೊಂಡು ಹೋಗ್ಬೇಕಾದ್ರೆ ಒಳಗಿದ್ದಾನೆ ಕೊಟ್ಟು ಒಂದು ಪ್ಯಾಕೆಟ್ ಸ್ವೀಟ್ ಕೊಟ್ಟೋಣ, ನ್ಯೂ ಇಯರ್ ತಗೋ, ನೀನು ಚೆನ್ನಾಗಿರೋ ನಾನು ಚೆನ್ನಾಗಿರ್ತೀನಿ, ನೀನು ಇರೋದ್ರಿಂದ ಬೇರೆ ಕ್ಲೀನ್ ಆಗಿದೆ ಅಂತ.
ಇಷ್ಟು ಬೆಲೆ ಕೊಡ್ತಾರೆ ಇಡೀ ಏರಿಯಾದಲ್ಲಿ. ಆ ಕಸ ತುಂಬಿಸ್ಕೊಂಡು ಹೋಗ್ಬಿಟ್ಟು ಬಂದವನು ಎಷ್ಟೊಂದು ಸರಿ ಟ್ರ್ಯಾಕ್ಟರ್ ನಿಲ್ಲಿಸಿ ನಮಸ್ಕಾರ ಸರ್ ಅಂತ ಟ್ರ್ಯಾಕ್ಟರ್ ನಿಲ್ಲಿಸ್ಕೊಂಡು ನಾನೇನು ಏನು ನಮ್ಮ ಊರಿನ ಮುನ್ಸಿಪಲ್ ಕಮಿಷನರ್ ಅಲ್ಲ ಅಥವಾ ಎಲೆಕ್ಟೆಡ್ ಮೆಂಬರ್ ಅಲ್ಲ, ಮೋಸ್ಟ್ ಆರ್ಡಿನರಿ ದೇವರು ಎಲ್ಲಿ ಮುತ್ತು ಕೊಟ್ಟಾದ್ರೆ ಅರ್ಥ ಮಾಡ್ಕೊಂಡಿದ್ದೇವೆ ಅಂತ ನಿಜ ಅಂತವನ್ನೇ ದಯವಿಟ್ಟು ಪ್ರಯತ್ನ ಪಡ್ತೀವಿ. ಖಂಡಿತ ನೀವು ಸುಮ್ಮನೆ ನಗ್ತಿದ್ದೀರಾ, ಸೀರಿಯಸ್ ಆಗಿ ಯೋಚನೆ ಮಾಡಿ ನೋಡಿ, ನಿಮ್ಮ ಜೀವನದಲ್ಲಿ ಬದಲಾವಣೆ ಬರುತ್ತೆ. ನಿಮ್ಮ ಜೀವನದಲ್ಲಿ ಮಹಾನ್ ಬದಲಾವಣೆ ನೀವು ಅನ್ಕೊಂತೀರಾ, ವಾವ್ ಸಾಧ್ಯ ಆಯ್ತು ಅಂತ ಹೇಳಿ. ಆಗಲೇ JP ಹೇಳ್ತಿದ್ರು, ಅದ್ರ ಬಗ್ಗೆ ತುಂಬಾ ಹೇಳಿದ್ರು. ಒಂದೇ ತಿಳ್ಕೊಳ್ಳಿ, ಸ್ಮೈಲ್ ಇಸ್ ಅ ಸ್ಮಾಲ್ ಕರ್ವ್ ವಿಚ್ ಮೇಕ್ಸ್ ಮೆನಿ ಥಿಂಗ್ಸ್ ಸ್ಟ್ರೈಟ್ ಇನ್ ಅವರ್ ಲೈಫ್. ನಗು ಅನ್ನೋದು ಚಿಕ್ಕ ಒಂದು ಜೀವನದ ಹಲವಾರು ಡೊಂಕಿಗಳನ್ನ ಲೆಕ್ಕ ಮಾಡುತ್ತೆ. ನೀವು ನೋಡಿದ್ರೆ ಬಂದಾಗಿಂದ ನನ್ನ ಮುಖ ಸೀರಿಯಸ್ ಆಗಿದ್ದು ನೋಡಿದಿರಲ್ಲ, ನಿಮ್ಗೆ ಗೊತ್ತಿರಲಿ, ಯಾವುದೇ ಫಂಕ್ಷನ್ಗಳು ಒಬ್ಬರ ಬರುತ್ತೆ, ಸರ್ ನಿಮ್ಮನ್ನು ಎಲ್ಲೋ ನೋಡಿದ್ದೀನಿ ನಾನು ಅಂತ. ಯಾಕೆ ಹೇಳಿ, ನಕ್ಕಲ್ಲೇ ಇರ್ತೀನಿ, ಅದರಿಂದ ಎಲ್ಲೋ ನೋಡಿದ್ದೀರಿ ಅವ್ರನ್ನ ಅಂತ. ನಿನ್ನೆ ಒಂದು ಫಂಕ್ಷನ್ಗೆ ಹೋಗಿದ್ದೆ, ತಲೆ ಕೆಡಿಸ್ಕೊಂಡ್ಬಿಟ್ರೆ 5 ಸಲ ಬರ್ಕೊಂಡ್ರು, ಸಾರ್ ಇಲ್ಲ ಸರ್ ನಿಮ್ಮನ್ನ ಹತ್ರದಿಂದ ಮಾತಾಡ್ಸಿದ್ದೀನಿ ನಾನು ಅಂತ. ನಾನು ಸುಮ್ಮನೆ ಲೆಕ್ಕ ಎಲ್ಲಿ ಅಲ್ಲ ಸರ್, ನೀವು ಯಾವ ಊರು ಹೇಳಿ ನನ್ನ ಹೆಂಡತಿ ಸಖತ್ ಮಜಾ ತಗೊಂಡೋಳು, ಇವ್ನು ಒಳ್ಳೆ ತಲೆ ಮುಳ ಬಿಟ್ಟು ಸುಮ್ಮನೆ ಬಿಡ್ನಲ್ಲ ಅಂತ. ಸ್ಮೈಲ್ ಕೊಡೋದ್ರಿಂದ ತಿಳ್ಕೊಳ್ಳಿ, ಇನ್ನೊಬ್ಬ ವ್ಯಕ್ತಿ ಅಪರಿಚಿತನಾದರೂ ಪರಿಚಿತನಕ್ಕಿಂತ ಹೆಚ್ಚಾಗಿ ಪ್ರೀತಿ ವ್ಯಕ್ತಪಡಿಸ್ತಾರೆ. ಅದಕ್ಕೇನೆ ನೀವೇ ಕೇಳ್ಕೊಳ್ಳಿ, ಕಾರಲ್ಲಿ ಹೋಗ್ತಾ ಇದ್ದೀರಾ, ಒಂದು ಜಂಕ್ಷನ್ಗೆ ಹೋದ್ರಿ, ರಸ್ತೆ ಗೊತ್ತಿಲ್ಲ, 8 ಜನ ನಿಂತಿದ್ದಾರಲ್ಲಿ, 8 ಜನರಲ್ಲಿ ಯಾರನ್ನು ಕೇಳ್ತೀರಾ ನೀವು, ಈ ರಸ್ತೆ ಎಲ್ಲೋಗುತ್ತೆ ಅಂತ? ಯಾರ ಮುಖದಲ್ಲಿ ನಗು ಇದೆ ಅವ್ರನ್ನ ತಾನೇ ಕೇಳೋದು ನಾವು. ಯಾಕೆ ಮತ್ತೆ ಮುಖ ಹಿಂಗೆ ಇಟ್ಕೊಂಡು ಹಾಳಾಗೋಗೋಣ? 10 ಜನ ಬಂದು ಕೇಳೋದು ಮಾಡ್ಕೊಂಡ್ರೆ ಪ್ರೀತಿ ಗಳಿಸ್ಕೋಬಹುದು, ನಮ್ಮ ಮುಖದ ವ್ಯಾಲ್ಯೂ ನಾವೇ ಜಾಸ್ತಿ ಮಾಡ್ಕೋಬಹುದು. ದೊಡ್ಡ ನೀವು ಎಕ್ಸಲೆನ್ಸ್ ಅಲ್ಲಿ ಬದುಕಬೇಕು ಅಂತಂದ್ರೆ ಸ್ಮೈಲ್ ಕ್ಯಾರಿ ಮಾಡಿ, ಗಹಗಹಿಸಿ ನಗೋದಲ್ಲ, ಸುಮ್ಮನೆ ಸಣ್ಣ ಒಂದು ಇಳ್ಕೊಳ್ಳಿ ಸಾಕು. ಬೆಳಗ್ಗೆ ಏರೋಷ್ಟು ನನಗೆ ಎಷ್ಟೊಂದ್ಸಲಿ ಬಂದು ಮಾತಾಡ್ಸಲ್ಲ, ನೀವು ಬೇಕಾ ಸರ್ ಕಾಫಿ ಕೊಡಲ ಒಂದು ಅಂತ ಹೇಳಮ್ಮ, ನಾನು ಸ್ಮೈಲ್ ಕೊಡ್ತಲೇ ಇದ್ದೆ ಅವ್ರಿಗೆ. ಒಂದ್ಸಲಿ ಹೋಗ್ತಾ ನನ್ನೇ ನೋಡ್ಕೊಂಡು ಸ್ಮೈಲ್ ಕೊಟ್ಟೆ, ಈಗ ವಾಪಸ್ ಬರ್ತಾ ಮತ್ತೆ ನೋಡ್ಕೊಂಡು ಇದ್ಮೇಲೆ ಮತ್ತೆ ಬ್ಯಾಗ್ ತಗೋಬೇಕಾದ್ರು ಬಂದು ಯಾವ್ದು ಸರ್ ತುಮಕೂರು ನೋಡಿ, ಏನ್ ನಮ್ಮ ಚಿಕ್ಕಮ್ಮನ ಮಗಳಲ್ಲ, ಏನೋ ಆಗ್ಬೇಕಾಗಿಲ್ಲ, ಸ್ಮೈಲ್ ಕೊಟ್ಟು ಮುಗಿಸೋದು ಅಷ್ಟೇ. ಆದ್ರೆ ಅವಳು ಇವತ್ತು ಇಡೀ ದಿನ ಅನ್ಕೊಂಡಿರ್ತಾರೆ, ಯಾರೋ ನಮ್ಗೆ ಅಷ್ಟು ಸ್ಮೈಲ್ ಕೊಡ್ತಲ್ಲ ಅಂತ. ನಾನು ಮರ್ತು ಸುಮ್ಮನಾದೆ, ಇಲ್ಲಿ ಬಂದು ನಿಮ್ಮ ಹತ್ರ ಹೇಳ್ಕೊಂಡು ಸುಮ್ಮನಾದೆ, ನನ್ಗೆ ಈ ಮುಖನೂ ಮರ್ತೋಗ್ತದೆ. ಆದ್ರೆ ಇನ್ನೊಬ್ಬರನ್ನು ಖುಷಿ ಪಡಿಸಿದ್ವಲ್ಲ, ಇನ್ಫೈನೈಟ್ ಖುಷಿ, ಅದಕ್ಕೆ ಎಂಡ್ಲೆಸ್ ಖುಷಿ ಆ ಟೈಮ್ಗೆ, ಅದು ನಮ್ಮನ್ನ ಇಂಪ್ರೆಸಿವ್ ಆಗಿರುತ್ತೆ. ಇದು ನಾನು ಆಗ್ಲೇ ಸ್ಲೈಡಲ್ಲಿ ತೋರಿಸ್ಬೇಕು. ನೀವೇನಾರ ಮಾಡಿ ನಿಮ್ಮ ಲೈಫಲ್ಲಿ, ನೀವು ಬಿಟ್ಟು ಹೋದ್ಮೇಲೆ ಇನ್ನೊಬ್ರು ನೋಡಿದ್ರೆ ಹೇಳ್ಬೇಕಂದ್ರೆ ವಾವ್ ಇವ್ರ ಸಿಗ್ನೇಚರ್ ಇದೆ ಇದರಲ್ಲಿ ಅಂತ. ನಿಮ್ ಸಿಗ್ನೇಚರ್ ಹಾಕ್ಬೇಡಿ, ನೀವು ಮಾಡಿರೋ ಕ್ವಾಲಿಟಿ ವರ್ಕ್ ನೋಡೋದು ವಾವ್ ಇವರೇ ಮಾಡಿರೋದು ಅಂತ. ನಾನು ಎಷ್ಟೊಂದ್ಸಲಿ ನಮ್ದು ಏನಾರ ಒಂದು ಏನೋ ಒಂದು ವಿಡಿಯೋನೋ ಏನೋ ಒಂದು ಮಾಡಾಕ್ತೀನಿ, ನೋಡಿದ್ರೆ ಇದು ನಿಂದೆ ಕಣ ಕೆಲಸ ಅಂತ. ಹಿಂಗೆ ವಿಚಿತ್ರವಾಗಿ ಓದಿಸೋದು ಯಾರು ಇಲ್ಲ, ನೀನು ಒಬ್ಬನೇ ಅಂತ. ಯಾವುದೋ ಒಂದು ಚಿತ್ರ ಬರ್ದಾಕ್ತೀನಿ, ಯಾವುದೋ ಒಂದು ಪ್ರಮೋಷನ್ ಕಳಿಸ್ತೀನಿ, ಯಾವುದೋ ಒಂದು ನ್ಯೂ ಇಯರ್ ಗ್ರೀಟಿಂಗ್ಗೆ ನಾನೇ ಒಂದು ಕೊಟೇಶನ್ ರೆಡಿ ಮಾಡ್ತೀನಿ. ಇದು ಯಾರೋ ಬೇರೆ ಕಳಿಸೋರು ಹೇಳ್ತಾರೆ, ನೋಡ್ತಿರೋ ಬರ್ದಿರೋ ಗ್ಯಾರಂಟಿ. ನಮ್ಮದೇ ಆದಂಥ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ವಿ, ನೀವು ಹಾಗೆ ಮಾಡ್ಬೋದು. ಪ್ರತಿಯೊಬ್ಬರು ಇಲ್ಲಿ ಕೂತಿರೋರು ನಿಮ್ಮದೇ ಆದಂಥ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಬೋದು. ಅದನ್ನ ನೋಡಿದ್ರೆ ಹೇಳ್ಬೇಕು ಇವ್ರದೇ ಅದು ಅಂತೇಳಿ, ವಾವ್ ಇವರೇ ಮಾಡಿರೋದು ಅಂತೇಳಿ ಅಂದಾಗ ನಿಮ್ಮ ಹೆಸರು ಜನ ಪದೇ ಪದೇ ಹೇಳ್ತಾರೆ. ಜನ ಪದೇ ಪದೇ ಹೇಳಿದಾಗ ನೀವೇ ಬೆಳೆಯಕ್ಕೆ ಶುರು ಮಾಡ್ತೀರ. ನೀವೇ ಬೆಳೆದಾಗ ನೀವು ಗೌರವಯುತವಾಗಿ ವಿಭಿನ್ನವಾಗಿ ಚೆನ್ನಾಗಿ ಬದುಕಬೇಕು ಅನ್ಸುತ್ತೆ, ತಾನಾಗೆ ಒಳ್ಳೆ ಕೆಲಸ ಮಾಡಿಸುತ್ತೆ. ಇದೇ ಉತ್ಕೃಷ್ಟತೆಯ ಸೂತ್ರಗಳು. ಇದನ್ನ ನಾನು ಯಾವಾಗಲೂ ಕೇಳ್ಕೊಳ್ತೀನಿ, ಏನಂದ್ರೆ ನಮ್ಮ ಸಾವಿನ ನಂತರ ಈ ಜಗತ್ತು ನಾನು ಹೆಂಗೆ ನೆನಬೇಕು ಅಂತ. ಈ ನನ್ನ ಸಾವಿನ ನಂತರ ಈ ಜಗತ್ತು ನಾನು ಹೆಂಗೆ ನೆನಪಿಸ್ಕೋಬೇಕು ಅಂತ. ಒಂದು ನಿಮಿಷ ಹೇಳ್ತೀನಿ, ಬನ್ನಿ ಬನ್ನಿ. ನಿಮ್ಮ ಹೆಸರೇನು? ಬನ್ನಿ. ಲಕ್ಷ್ಮಿ ಬಗ್ಗೆ ಹೇಳಿದೆ ಅಂತ ಕೋಪನ ಕೈ ಕೊಡಿದೆ. ಏನಿದೆ ನಿಮ್ಮ ಹೆಸರು? ನಾಲ್ಕು ಗಂಟೆ ಮೊದಲು ಈ ಲಕ್ಷ್ಮಿ ನಾನು ಆಚೆ ಕಡೆ ನಿಂತ್ಕೊಂಡು ನೋಡಿ, ಬಾಳಮ್ಮ ಇದೆ ನಿನ್ನ ಹೆಸರೇನು? ಕೈ ಕೊಡಿದೀಯ? ಕರೆಕ್ಟಾ? ಜಸ್ಟ್ 4 hours ಮೊದಲು ನಾನು ಆಚೆ ಕಡೆ ಇದೇ ಲಕ್ಷ್ಮಿ ಆಚೆ ಕಡೆ ಸಿಕ್ಕಿ, ಹೇ ಬೈ ನಿನ್ನ ಹೆಸರೇನು? ಯಾಕೆ ಕೈ ಕೊಡೋದು ಅಂತ ಕಪಾಳ ಕೊಡಿ ಹೌದಾನೆ? ಈಗ ಲಕ್ಷ್ಮಿ ನಾನು ಇನ್ನೊಂದ್ಸರಿ ಕೈ ಕೊಡೋದು ಅಂತ ಅನ್ಕೊಳ್ತೇವೆ ನೋಡಿ.
ಈ ಸಮಾಜದಲ್ಲಿ ಹೆಂಗ್ ಜ್ಞಾಪಿಸ್ಕೋಬೇಕು ನಾವು ಸತ್ತ ನಂತರ ಅಂತಂದ್ರೆ, ಹಿಯರ್ ಲಿವ್ಡ್ ಎ ಮ್ಯಾನ್, ಇಲ್ಲೊಬ್ಬ ವ್ಯಕ್ತಿ ಬದುಕಿದ್ದ, ಎಲ್ಲರನ್ನೂ ಪ್ರೀತಿ ಮಾಡಲ್ಲ, ಎಲ್ಲರಿಗೂ ಪ್ರೋತ್ಸಾಹ ಮಾಡಲ್ಲ, ಎಲ್ಲರಿಗೂ ಒಳ್ಳೇದು ಬಯಸ್ದ, ಅವನು ಒಬ್ಬ ಅದ್ಭುತ ವ್ಯಕ್ತಿಯಾಗಿ ಸತ್ತ ಅಂತ ಜ್ಞಾಪಿಸ್ಕೊಂಡ್ರೆ ಸಾಕು. ಅದೊಂದು ತುಂಬಾ ಸುಂದರವಾದಂಥ ಸಾವಾಗಿದೆ. ಅದು ಬಿಟ್ಬಿಟ್ಟು ಇನ್ನೂ ಉಸಿರಾಡ್ತಾನ ಎಷ್ಟೇ ತಾರೀಕು ಡೇಟ್ ಕೊಟ್ಟವ್ರೆ ಕೇಳಿ 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 ಇನ್ನೂ ಹೋಗಿಲ್ವಾ ಅನ್ನೋಂಗೆ ಆಗ್ಬಾರ್ದು ಅಷ್ಟೇ. ಮತ್ತೆ ಇದು ನನ್ನ ನಂಬರ್ ಸ್ನೇಹಿತರೆ, ನನ್ನ ಟೈಮ್ ಆಯ್ತು, ಎಕ್ಸಾಕ್ಟ್ ಆಗಿ 5 ಬರೆ ಆಯಿತು.